ಬರೇ ಕೇರಳ ಬರಕತ್ತಾವ ಟ್ರಿಪ್ಗೆ. ಟ್ರಿಪ್ ಹೋಗೋಣ ಗಾಡಿಯಲ್ಲ ಹೋಗೋಣ. ಅತ್ಲ ಗಾಡಿ ತೆಗಿರಿ ಹೋಗೋಣ. ಬಾರಿ ಹೋಗ. ಗಾಡಿ ನೋಡಿದ್ರೆ ದೊಡ್ಡದೈತಿ. ನಾವು ಇಬ್ಬರಾಗಿ ಮಹೇಶ್ ಫೋನ್ ಹಚ್ತೀನಿ. ಮಹೇಶ ಎಲ್ಲದ್ಯಾ? ಓ ಟ್ರಿಪ್ಪಿಗೆ ಹೋಗಿ ಪ್ಲಾನ್ ಮಾಡಿವಪ್ಪ, ಬಂದ್ಬಿಡ ಬಾ. ಫೋನ್ ಹಚ್ತೀನಿ, ಅವನು ಬರ್ತಾನೆ. ತಡಿಲ್ಲ, ಅವ್ನು ಇನ್ನೊಬ್ಬನಿಗೆ ಫೋನ್ ಹಚ್ತಡಿ, ಅವನೊಬ್ಬನ ಕರ್ಕೊಂಡು ಹೋಗೋಣ. ಹಲೋ ವಿನ್ಯ, ಟ್ರಿಪ್ ಬಂಡಿ ನೋಡ, ಬಂದ್ಬಿಡ. ಹತ್ತು ಬಾ, ಅದೇ ನಮ್ಮ ಮಠದಾಗ ಐತಿ ಬಾರಿ ಗಾಡಿ, ಹತ್ತು ಬಿಡ. ಬಾ. ಅವನು ಮಠ ಮಹೇಶ್ಗೆ ಬಂದು ಫೋನ್ ಮಾಡಿಲ್ಲ, ಅವನು ಕರೀಲಿ, ಬಂದು ಹೋಗ್ಬಿಡ್ಲಿ. ನಾನು ಮುತ್ತಗೆ ಮಾಡ್ತೀನಿ ತಡಿಲ್ಲ, ಅವನೊಬ್ಬ ಮುತ್ತಗೆ ಬಂದು ಫೋನ್ ಮಾಡ್ತೀನಿ. 6 ಜನ ಹೋಗ್ಬಿಡನ್ರಿ. ತಮ್ಮ ನಿನ್ನ ಹೆಂತಿಗೆ ಹೇಳಿ ಬಂದ್ಬಿಡ, ವಯನಾಡು ಟ್ರಿಪ್ ಹೊಂಟಿವಿ ಕೇರಳ, ಹೋಗ್ಬಿಡ ನಡಿ. ಹತ್ತು ಬಾ, ನಮ್ಮ ಮಠದಾಗ ಐತಿ ನೋಡಿ ಕಾರ್, ಬಂದು ಹತ್ತೆ. ಮಹೇಶ ಆಟೋದಾಗ ಕಾರ್ ಐತಿ, ಟ್ರಿಪ್ ಹೊಂಟೇವಪ್ಪ. ಗಾಡಿ ಹತ್ಬೇಕು, ಕೇರಳ ಹೊಂಟೀವಿ, ಹತ್ತಿ ಬಿಡ್ಬಾ ಗಾಡಿ. ಫೋನ್ ಮಾಡ್ತೀನಿ ಓಡ್ರ ಫಾಸ್ಟ್ ಟ್ರಿಪ್ ಅಷ್ಟೇ, ಕರೆದು ಕೂಡ ಹೊಂಟ ಬಿಡ್ಬೇಕು ಎಲ್ಲರೂ. ಟಕ ಟಕ ಕೆಲಸ. ಸೀಟ್ ಬೆಲ್ಟ್ ಹಾಕ್ರಲ್ಲ ಎಲ್ಲಾರ. ನಿಯರ್ ಟು ಕೇರಳ. ಇಲ್ಲಿಂದ ಕೇರಳ ಇನ್ನು 2 ಗಂಟೆಗಳ ಜರ್ನಿ ಇದೆ ವಯನಾಡಿಗೆ. ಈಗ ವಯನಾಡ್ ನಿಯರ್ ಇದೀವಿ. ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೀವಪ್ಪ? 30. ಜಸ್ಟ್ ಒಂದು ಕಾಫಿ ಕುಡಿದ್ವಿ. ನಾಡಿನಿಂದ ಕಾಡಿಗೆ ಬಂದ ಮಕ್ಕಳು. ಇವಾಗ ನಾವು ಪ್ರೆಸೆಂಟಾಗಿ ವಯನಾಡನ್ನು ಎಂಟ್ರಿ ಆಗಿದ್ದೀವಿ. ಇದು ಯಾವ ಸಫಾರಿ ಇದು? ಅದು ಗೊತ್ತೈತಿ. ತೊಲೆಪೆಟ್ಟೆ. ಸೊ ಇವಾಗ ನಾವು ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೋಗ್ತಿದ್ದೀವಿ. ಎಷ್ಟು ನಾವು ಪರ್ ಜೀಪ್ಗೆ 2725 ರೂಪಾಯಿ ಇದೆ ನೋಡಿ. ನಾವು ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇಲ್ಲೇ ನಮಗೆ ದೂರದಲ್ಲಿದೆ ಕಾಣಿಸುತ್ತೆ, ಎಲ್ಲಿ ಗೊತ್ತಿಲ್ಲ. ಸಾರಂಗ ಇದೆ ಅಲ್ಲಿ. ಮೌನ ಸಂಭಾಷಣೆ. ಇಲ್ಲ ಅಂದ್ರ ಏನ್ ಮಾಡ್ರಿ, 28 ಇಲ್ಲ 14 ಇಲ್ಲ 7 ಹೆಣ್ಣು ನೋಡ್ರಿ. ದಿಸ್ ಈಸ್ ದ ಫಸ್ಟ್ ವಯನಾಡ್ ಎಂಟ್ರಿ ಆದ ತಕ್ಷಣ ಇಲ್ಲೇ ಫ್ರೆಶ್ ಅಪ್ ಆಗಿ ನೋಡ್ರಪ್ಪ. ಪಡಿಬೇಕು ಲೇಡೀಸ್ ಮೆಚ್ಚಿಗೆ ಮೈಕಲ್ ಜಾಕ್ಸನ್. ಬೇಡ ಇಲ್ಲಿ ಈ ಸಫಾರಿಗೆ ಬರಬೇಕಾದ್ರೆ ನೀವು ವಯನಾಡ್ ವೈಲ್ಡ್ ಲೈಫ್ ಸೆಂಚುರಿ ಫ್ರಮ್ 6 AM to 10 AM and evening 3 PM to 5 PM. ಆಯ್ತು. ಏನು ಕೌಂಟರ್ ಐತಿ, ಮಾಪ್. ಸೊ ವಿಸಿಟಿಂಗ್ ಪ್ಲೇಸಸ್ ಮ್ಯಾಪ್ ಇದೆ ಅಂತ ತೋರ್ಸೋಕೆ ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿದೆ
ಮ್ಯಾಪ್ ತೋರಿಸ್ತಾ ಇದ್ದಾರೆ ನೋಡಿ. ಥ್ಯಾಂಕ್ ಯು. ನೋಡಿ ನಮ್ಮ ಸಫಾರಿ ಸ್ಟಾರ್ಟ್ ಆಯ್ತು ಈಗ. ಸಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಫಾರಿ ಆಗುತ್ತೆ ಸಫಾರಿ. ಅಲ್ಲೇ ನಾನು ಹೇಳ್ದಂಗೆ ಕೇಳ ಮಟ ಇಲ್ಲಿ ಬಂದ್ಬಿಡ ನೀನು. ಇವನಿಗೆ ಕಾಲೇ ಇಟ್ಕೊಳ್ಳ, ಏನಾದ್ರೂ ಗ್ಲಾಸ್ ತುಳಿದ್ಯಾ ಪಾತಗಿ ನೀನು. ಓಕೆ ಮುಂದೆ ಹಾಯ್ ಹೇಳ್ಬಿಡಿ ಸರ್. ಹಾಯ್ ಸಲ. ಹಾಯ್ ಹಾಯ್ ಹಾಯ್. ಆಮೇಲೆ ಮತ್ತೆ ಘಾಟ್ ಒಳಗೆ ಒಂದು 2 ಕಿಲೋಮೀಟರ್ ಬಂದ್ವಿ ಅಪ್ಪ. 2 ಕಿಲೋಮೀಟರ್ ಬಂದ್ವಿ. ಇಲ್ಲಿ ಸೈಟಿಂಗ್ ಆಗಲಿಲ್ಲ. ಸಾರಂಗ ಒಂದು ಬಿಟ್ಟೆ. ಸ್ವಲ್ಪ ಮುಂದೆ ಟೈಗರ್ ಸೈಟಿಂಗ್ ಆಗಿದೆ ಅಂತ. ಹಾಯ್ ಫ್ರೆಂಡ್ಸ್, ಒಂದು ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸಫಾರಿ ಹೋಗಿದ್ವಿ ನಾವು ಇವತ್ತು. ಎಂಥ ಫಾರೆಸ್ಟ್ ಸರ್ ಇದು, ಮರ್ತೋಯ್ತು. ಅಂದರೆ ನಮ್ಮಲ್ಲೇ ತುಂಬ ಪ್ರಾಣಿಗಳು ಅಡಗಿರ್ತವೆ. ಅವನ್ನ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಆಚೆ ಹಾಕ್ತಾ ಇರ್ಬೇಕು ಅವಾಗ ಅಲ್ವಾ? ಆದರೆ ಚಪ್ಪಾಳೆ ತಟ್ಟಿ ನಮ್ಮಲ್ಲಿರೋ ಪ್ರಾಣಿಗಳನ್ನೇ ಹೊರಗೆ ಹಾಕ್ಬೇಕು. ಈ ಪ್ರಾಣಿಗಳು ನೋಡೋದಲ್ಲ. ಹುಲಿ ಇದೆ, ಸಿಂಹ ಇದೆ, ಸೈಜ್ ನೋಡಿ ಆನೆ ಇದೆ. ನಾವೇನೀಗ ಸಫಾರಿ ಬಂದಿದ್ವಿ, ನಿಜ 2725 ರೂಪಾಯಿ ವೇಸ್ಟ್. ನೋಡಿರೋದು 4 ಜಿಂಕಿ 4 ಆನೆ. ಬೇಕಾದ್ರೆ ಲಘು ಬಂದಿದ್ರೆ ಏನಾದರೂ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಬೆಳಗ್ಗೆ ಬಂದರೆ ಮಾತ್ರ ಟೈಗರ್ ಕಂಡಿದೆ ಅಂತ ಹೇಳಿದ್ದು. ಅದು ಎಷ್ಟು ಮಟ್ಟಿಗೆ ಸೆಟ್ ಅಂತ ಗೊತ್ತಿಲ್ಲ, ಸುಮ್ಮನೆ ವೇಸ್ಟು. ಸಫಾರಿಗೆ ಹೋಗಿ ಬಂದ್ವಿ, ಒಂದು ಅನಿಮಲ್ ಕಾಣಲಿಲ್ಲ. ಊರಲ್ಲೇ ಸಿಗ್ತವೆ ಆನೆಗಳು, ಇನ್ನು ಜಿಂಕೆಗಳ ಕೇಳೋ ಹಾಗೆ ಇಲ್ಲ. ಟೈಗರ್ ಅಂತೂ ಸಿಗಲೇ ಇಲ್ಲ ನಮಗೆ. ಇವಾಗ ಸಫಾರಿ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ದೋಸೆ ತಿಂತಾ ಇದ್ದೀವಿ. ಒಂದು ಬೌಲಲ್ಲಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ. ಹೇಗಿದೆಯಪ್ಪ?
ತಿಂದೆಲ್ಲಲ್ಲಿ ಲೌಡೆ ಪೂರದಿಂದ ಮೇಲೆ ನೋಡ್ರಿ ಹೆಂಗಿದೆ ಅಮ್ಮ ಏನೋ ಹೇಳ್ರೆ ನಮ್ಮ ಕರ್ನಾಟಕದ ಟೇಸ್ಟ್ ನೋಡಿ ನಮ್ಮ ಊಟ ನಮಗೆ ಚಂದ ನೀವು ತಗೊಂಡೋಗಿ